ಕಾಂಗ್ರೆಸ್ ಪಾರ್ಟಿ ನಮ್ಮ ಬಿಜೆಪಿಯ ಇಬ್ಬರು ಎಂಎಲ್ಎಗಳ ಮತಗಳನ್ನು ಪಡೆಯೋದಕ್ಕೆ ದುಷ್ಟ ರಾಜಕಾರಣವನ್ನ ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ. ಒಬ್ಬರು ನಮ್ಮ ಪಾರ್ಟಿಯ ವಿರುದ್ಧ ಅವರ ಆತ್ಮಸಾಕ್ಷಿಯ ಮತದಾನವನ್ನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಾನು ಕಾಂಗ್ರೆಸ್ಗೆ ಮತ್ತು ಮತವನ್ನ ಹಾಕಿರುವಂತ ಎಂಎಲ್ಎ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ಯಾವ ಆತ್ಮಸಾಕ್ಷಿ ಇದು? ಇದು ಆತ್ಮಸಾಕ್ಷಿ ಅಲ್ಲ, ಇದು ಆತ್ಮ ವಂಚನೆ, ಆತ್ಮದ್ರೋಹ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಅದೇ ತರ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಆಪರೇಷನ್ ಕಮಲ ಹೀಗೆಲ್ಲ ಅಂತ ಹೇಳಿ. ನಾನು ಕೇಳ್ತೇನೆ, ಅವರಾಗಿ ವಾಲಂಟಿಯರ್ ಆಗಿ ಬಂದ್ರು, ನಾವು ಪಕ್ಷವನ್ನು ಸೇರಿಸ್ಕೊಂಡು ಮಂತ್ರಿಗಳನ್ನಾಗಿ ಮಾಡಿದ್ವಿ, ಏನೆಲ್ಲವನ್ನು ಕೂಡ ಅವ್ರು ಮಾಡಬೇಕು, ನಮ್ಮ ಇಡೀ ರಾಜ್ಯದ ಜನತೆ ನೋಡಿದ್ದಾರೆ. ಆದ್ರೆ ಅಂತ ಪಾರ್ಟಿಗೆ ವಿರುದ್ಧವಾಗಿ ಮತದಾನವನ್ನ ಮಾಡತಕ್ಕಂಥದ್ದನ್ನ ಇಡೀ ಕರ್ನಾಟಕ ರಾಜ್ಯದ ಜನ ಮತ್ತು ಅವ್ರ ಕ್ಷೇತ್ರದ ಮತದಾರರು ನೋಡಿದ್ದಾರೆ. ಅದಕ್ಕೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಯಾರು ನಮ್ಮ ಪಾರ್ಟಿಯ ವಿರುದ್ಧ ಮತದಾನವನ್ನ ಮಾಡಿದ್ದಾರೆ, ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ದೃಢವಾಗಿ ನಿಶ್ಚಯ ಮಾಡುತ್ತೆ, ಆ ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ತೇವೆ. ಇನ್ನು ಹೆಬ್ಬಾರ್ ಅವರು ಮತದಾನವನ್ನ ಮಾಡಿಲ್ಲ ಅಂತ ನಾನು ಕೇಳಿದ್ದೇನೆ. ಹೆಬ್ಬಾರ್ ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ, ನೀವು ಕೂಡ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ಗೆ, ನಮ್ಮ ಮೈತ್ರಿ ಕ್ಯಾಂಡಿಡೇಟ್ಗೆ ಮತದಾನವನ್ನ ಮಾಡಬೇಕು ಅಂತ ಈಗಲೂ ಕೂಡ ನಾನು ವಿನಂತಿಯನ್ನ ಮಾಡ್ತೇನೆ. ಆದ್ರೆ ಕಾಂಗ್ರೆಸ್ ಪಾರ್ಟಿಯ ನೀಚ ರಾಜಕಾರಣಕ್ಕೆ ಈ ರೀತಿ ಬಲಿಯಾಗ್ತಕ್ಕಂಥದ್ದನ್ನ ಇಡೀ ಕರ್ನಾಟಕ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಬರ್ತಕ್ಕಂಥ MP ಚುನಾವಣೆಯಲ್ಲಿ ಜನ ನಿಶ್ಚಯ ಮಾಡ್ತಾರೆ, ಓಕೆ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಈ ತರ ಆಗುತ್ತೆ ಅಂತೇಳಿ, ನಮ್ಮ ಇಬ್ರು ಮತದಾರರು ಹಿಂಗ್ ಮಾಡ್ತಾರೆ ಅಂತ ಹೇಳಿ. ಒಬ್ಬರಂತೂ ವಿರುದ್ಧ ಹಾಕಿದ್ದಾರೆ, ಅವರು ಇನ್ನೊಬ್ರು ವಿರುದ್ಧ ಹಾಕ್ಲಿಕ್ಕಿಲ್ಲ ಅಂತಾನೆ ಈಗಲೂ ಕೂಡ ನಾನು ಭಾವಿಸ್ತೇನೆ. ಈಗ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಭಾರಿಗಳು ಹೈಕಮಾಂಡ್ ಜೊತೆನಲ್ಲಿ ಸಮಾಲೋಚನೆಯನ್ನ ಮಾಡಿ ಮುಂದೆ ಯಾವ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ನಾವು ನಿರ್ಧಾರವನ್ನ ತೆಗೆದುಕೊಳ್ತೇವೆ. ದೂರು ಸಲ್ಲಿಸೋದ್ರ ಬಗ್ಗೆ, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಕೂಡ ನಮ್ಮ ಮುಂದೆ ಇಟ್ಕೊಂಡು ಯಾವ ಕ್ರಮವನ್ನ ತೆಗೆದುಕೊಳ್ಳಬಹುದು ಅನ್ನುವಂಥದ್ರ ಬಗ್ಗೆ ನಮ್ಮ ವಕೀಲರ ಜೊತೆನಲ್ಲಿ ಸಮಾಲೋಚನೆಯನ್ನ ಮಾಡಿ ಮುಂದಿನ ಕ್ರಮಗಳನ್ನ ನಾವು ತೆಗೆದುಕೊಳ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.